ತಿನ್ಬಿಟ್ಟು ತೋರಿಸ್ತೀನಿ. ಮೈಕ್ ಹಾಕೊಂಡಿದೀನಲ್ಲ, ಕುರುಮ್ ಕುರುಮ್ ಅನ್ನತ್ತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ಬ್ರೇಕ್ಫಾಸ್ಟ್ ಮತ್ತೆ ಲಂಚ್ ರೆಸಿಪೀಸ್ ಎಲ್ಲ ತೋರಿಸಿದ್ನಲ್ಲ, ಸೊ ಅದಾದ್ಮೇಲೆ ನಂಗೆ ಬ್ಯಾಕ್ ಟು ಬ್ಯಾಕ್ ಸೇಮ್ ಕಮೆಂಟ್ ಬರ್ತಾನೆ ಇದೆ. ಡಿನ್ನರ್ ರೆಸಿಪೀಸ್ ತೋರಿಸಿ, ಇಲ್ಲಾಂದ್ರೆ ಸ್ನಾಕ್ಸ್ ರೆಸಿಪೀಸ್ ತೋರಿಸಿ, ವೆಯ್ಟ್ ಲಾಸ್ ಹೆಲ್ಪ್ ಆಗುವಂಥದ್ದು. ನಾನಿವತ್ತು 5 ಹೆಲ್ದಿ ಸ್ನಾಕ್ಸ್ ನ ತೋರಿಸ್ತಾ ಇದ್ದೀನಿ. ತುಂಬಾನೇ ಸಿಂಪಲ್ ಮತ್ತೆ ತುಂಬಾ ಟೇಸ್ಟಿ ಆಗಿರುತ್ತೆ. ಸೊ ಇವಾಗ ಮಳೆ ಬರ್ತಾ ಇದೆ, ವೆದರ್ ಎಲ್ಲ ಚೇಂಜ್ ಆಗಿದೆ. ಸೊ ವೆಯ್ಟ್ ಲಾಸ್ ಮಾಡ್ತಿರೋರ್ಗೆ ಸ್ನಾಕ್ಸ್ ಏನಾದ್ರೂ ತಿನ್ಬೇಕಂತ ಅನ್ಸುತ್ತೆ. ತಿಂದ್ರೆ ಹೆಂಗೋ ಏನೋ ವೆಯ್ಟ್ಗೆ ಏನಾಗ್ಬಿಡ್ತೀವಿ, ಏನ್ ತಿನ್ನೋದು ಏನ್ ಕತೆ ಅಂತ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಸೊ ಅಂತವ್ರಿಗೆ ಈ ರೆಸಿಪೀಸ್ ಅಂತೂ ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ತೀನಿ. ಸೊ ನನ್ಗೂ ಕೂಡ ಕ್ರೇವಿಂಗ್ಸ್ ಆಗ್ತಾ ಇರುತ್ತೆ. ಈ ವೆದರ್ ಚೇಂಜ್ ಆಗ್ತಾ ಇರುತ್ತಲ್ಲ, ಮಳೆ ಬರ್ತಾ ಇರುತ್ತೆ, ಸೊ ಕ್ರೇವಿಂಗ್ಸ್ ಆಗ್ತಾ ಇರುತ್ತೆ, ಏನಾದ್ರು ತಿನ್ಬೇಕು ಅನ್ಸುತ್ತೆ. ಅವಾಗ ನಾನು ನನ್ನ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಈ ತರ ಹೆಲ್ದಿ ಸ್ನಾಕ್ಸ್ ನ ಮಾಡ್ಕೊಂಡು ತಿಂತೀನಿ. ನಾನು ಇವತ್ತೇನ್ ಸ್ನಾಕ್ಸ್ ರೆಸಿಪೀಸ್ ತೋರಿಸ್ತಿದ್ದೀನೋ ಅದೆಲ್ಲ ನಿಮ್ಗೆ ರಿಚ್ ಇನ್ ಪ್ರೋಟೀನ್, ಫೈಬರ್, ಸೊ ಈ ತರ ನ್ಯೂಟ್ರಿಯೆಂಟ್ಸ್ ಇರೋ ಸ್ನಾಕ್ಸ್ ಏನೆ. ಆರಾಮಾಗೆ ಟೆನ್ಷನ್ ಫ್ರೀ ಆಗಿ ನೀವು ಈ ತರ ಸ್ನಾಕ್ಸ್ ನ ತಿನ್ಬೋದು. ನನ್ನ ಮೋಸ್ಟ್ 5 ಫೇವ್ರೆಟ್ ಸ್ನಾಕ್ಸ್ ನ ತೋರಿಸ್ತಾ ಇದ್ದೀನಿ. ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ, ಡೆಫಿನೆಟ್ಲಿ ನಿಮ್ಗೂ ಇಷ್ಟ ಆಗುತ್ತೆ. ಸೊ ಇವಾಗ ಇನ್ನೇನು ತಡ, ಬನ್ನಿ ರೆಸಿಪಿ ಹೆಂಗ್ ಮಾಡೋದು ಅಂತ ಹೇಳಿ ತೋರಿಸ್ತೀನಿ. ಅದಕ್ಕೆ ಜೋಳನ ಒಂದು ವಿಷಲ್ ಬೇಯಿಸ್ಕೊಂಡಿದ್ದೀನಿ. ಈ ಥರ ಬಿಡಿಸ್ಕೊಂಡ್ರೆ ಈಸಿಯಾಗಿ ಬರುತ್ತೆ. ಬೇಯಿಸಿರೋಂಥ ಕಾರ್ನು, ಸ್ವಲ್ಪ ಬಟರ್ನ ಕಾಯಿಸಿ ಬಿಸಿ ಮಾಡ್ಕೊಂಡಿದ್ದೆ, ಮತ್ತು ಸಣ್ಣಗೆ ಹೆಚ್ಚಿರೋ ಅಂಥ ಈರುಳ್ಳಿ, ಆದಷ್ಟು ಸಣ್ಣಗೆ ಹೆಚ್ಕೊಳ್ಳಿ, ಮತ್ತು ಒಂದು ಟೊಮೊಟೊ, ಗ್ರೀನ್ ಚಿಲ್ಲಿ ಬೇಕಂದರೆ ಆಪ್ಷನಲ್ಲು ನಿಮಗೆ, ಮತ್ತು ಕೊತ್ತಂಬರಿ ಸೊಪ್ಪು. ಇದಕ್ಕೆ ಸಾಲ್ಟು, ಸ್ವಲ್ಪ ರೆಡ್ ಚಿಲ್ಲಿ ಪೌಡರು, ಸ್ವಲ್ಪ ಪೆರಿ ಪೆರಿ, ಇದು ಆಪ್ಷನಲ್ಲು, ಬೇಕಂದರೆ ಹಾಕೊಳ್ಳಿ, ಇಲ್ಲಾಂದರೆ ಬೇಡ, ಅವಶ್ಯಕತೆ ಇಲ್ಲ. ಪೆಪ್ಪರ್ ಪುಡಿ, ನಿಂಬೆಹಣ್ಣು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ. ಚೀಕು ಕಲರ್ಫುಲ್ ಆಗಿದೆ ನೋಡಿ. ನಿಂಬೆಹಣ್ಣು ಇಲ್ಲ ಅಂದರೆ ಚಾಟ್ ಮಸಾಲ ಒಂಚೂರು ಹಾಕೋಬೋದು ನೀವು. ಇದಕ್ಕೆ ನಿಮಗೆ ಬೇಕಂತ ಹೇಳಿದ್ರೆ ಅದ್ರ ಮೇಲೆ ಸ್ವಲ್ಪ ಸೇವ್ ಹಾಕ್ಕೊಂಡ್ರೆ ಸಖತ್ತಾಗಿರೋ ಚಾಟ್ಸ್ ರೆಡಿ ಆಗುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡು. ತಿನ್ನೋಣ. ಸೂಪರಾಗಿ ಹೋಗಿದೆ. ನಿಂಬೆಹಣ್ಣು ಹುಳಿ, ಖಾರದ್ದು ಸ್ವಲ್ಪ ಸ್ಪೈಸಿ, ಮತ್ತು ಆ ಬಟರ್ ಫ್ಲೇವರು ಸಖತ್ತಾಗಿದೆ. ಸೊ ನೀವು ಕೂಡ ಇದನ್ನು ಮಿಸ್ ಮಾಡದೆ ಮಾಡ್ಕೊಳ್ಳಿ. ವೆಯ್ಟ್ ಲಾಸ್ ಮಾಡ್ತಿದ್ರೆ, ಇವಾಗ ಏನಾದರೂ ಚಾಟ್ಸ್ ತಿನ್ಬೇಕನ್ಸಿದ್ರೆ ಈ ಥರ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ಅಷ್ಟೇ. ಇದಕ್ಕೆ ನಿಮ್ಗಿನ್ನ ಎಕ್ಸ್ಟ್ರಾ ಏನೇನು ಬೇಕು ಅದನ್ನೆಲ್ಲ ಆ್ಯಡ್ ಮಾಡ್ಕೋಬೋದು. ಕ್ಯಾರೆಟ್ ಆ್ಯಡ್ ಮಾಡ್ಕೋಬೋದು, ಸೌತೆಕಾಯಿ ಆ್ಯಡ್ ಮಾಡ್ಕೋಬೋದು. ನಾನು ಜಸ್ಟ್ ಟೊಮೊಟೊ, ಈರುಳ್ಳಿ ಹಾಕ್ಕೊಂಡಿದ್ದೀನಿ, ತುಂಬಾ ಚೆನ್ನಾಗೋಗಿದೆ. ನೆಕ್ಸ್ಟು ನಾನಿಲ್ಲಿ ಪೈನಾಪಲ್ ಚಾಟ್ ಮಾಡ್ತಾಯಿದ್ದೀನಿ. ಅದಕ್ಕೆ ಈರುಳ್ಳಿ, ಟೊಮೊಟೊ, ಸೌತೆಕಾಯಿ ಮತ್ತು ಕ್ಯಾರೆಟು ತುರಿದಿರೋದು, ಸಣ್ಣದಾಗಿ ಹೆಚ್ಚಿರೋಂಥ ಪೈನಾಪಲ್ಲು. ಆದಷ್ಟು ಸ್ವಲ್ಪ ದಪ್ಪ ಇರೋ ಪೈನಾಪಲ್ ತೊಗೊಳ್ಳಿ, ಅಂದರೆ ಆ ಕೇರಳ ಪೈನಾಪಲ್ ಅಂತ ಬರುತ್ತಲ್ಲ, ಅದು ತುಂಬಾ ಸ್ವೀಟ್ ಇರುತ್ತೆ, ಚೆನ್ನಾಗಿರುತ್ತೆ. ಅದಕ್ಕೆ ಒಂದೇ ಒಂದು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಉಪ್ಪು ಮತ್ತು ರೆಡ್ ಚಿಲ್ಲಿ ಪೌಡರು, ಸ್ವಲ್ಪ ಒಂದು 2 ಸ್ಪೂನಷ್ಟು ದಾಳಿಂಬೆ, ಮತ್ತು 1 ಸ್ಪೂನಷ್ಟು ಕಾಂಗ್ರೆಸ್ಸು. ಇಷ್ಟು ಈ ಥರ ಒಂದು ಹೆಲ್ದಿ ಪೈನಾಪಲ್ ಚಾಟ್ನ ಮಾಡ್ಕೊಂಡು ತಿನ್ನಿ. ನೀವು ಹೊರಗಡೆ ಪೈನಾಪಲ್ ಚಾಟ್ಸ್ ತಿನ್ನೋದೇ ಬಿಟ್ಬಿಡ್ತೀರ, ಅಷ್ಟು ಚೆನ್ನಾಗಿರುತ್ತೆ. ಮಿಸ್ ಮಾಡದೆ ಟ್ರೈ ಮಾಡಿ. ನಾನಿಲ್ಲಿ ಬೇಯಿಸಿರೋಂಥ ಕಡಲೆಕಾಯಿ ತೊಗೊತಾ ಇದ್ದೀನಿ. ಇದು ಆ್ಯಕ್ಚುಲಿ ನಾನು ತೊಗೊಂಡಿರೋದು ಹಸಿ ಕಡಲೆ ಬೀಜ, ಅಂದರೆ ನಾವು ಹೊರಗಡೆ ಮಾರ್ತಾರಲ್ಲ, ಅದನ್ನು ತೊಗೊಂಡು ಬಂದು ಬೇಯಿಸಿ ಸುಳಿದಿಟ್ಕೊಂಡಿದ್ದೀನಿ. ಇದು ಸಿಕ್ಕಿಲ್ಲ ಅಂದರೂ ಪರವಾಗಿಲ್ಲ, ನೀವು ನಾರ್ಮಲಿ ಏನು ಕಡಲೆ ಬೀಜ ಯೂಸ್ ಮಾಡ್ತೀರಾ ಮನೇಲಿ, ಅದನ್ನೇ ನೀವು 1-2 ವಿಷಲ್ ಬೇಯಿಸ್ಕೊಂಡ್ರೂ ನಡೆಯುತ್ತೆ. ಈ ಥರ ಬಾಯ್ಲ್ಡ್ ಪೀನಟ್ಟು ರಿಚ್ ಇನ್ ಫೈಬರ್, ಪ್ರೋಟೀನ್ ಎಲ್ಲ ಇರುತ್ತೆ. ಸೊ ತುಂಬಾ ಒಳ್ಳೆಯದು, ಹೆಲ್ದಿ ಫ್ಯಾಟ್ ಅಂತ ಹೇಳ್ಬೋದು. ಇದಕ್ಕೆ ಸ್ವಲ್ಪ ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಹಾಕ್ಕೊತೀನಿ, ಒಂದು ಸಣ್ಣ ಟೊಮೊಟೊ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು, ಸ್ವಲ್ಪ ಪೆಪ್ಪರ್ ಪುಡಿ, ಸ್ವಲ್ಪ ಚಾಟ್ ಮಸಾಲ, ಸ್ವಲ್ಪ ಖಾರ ಪುಡಿ, ಒಂದು 4-5 ಪೀಸು ಹಸಿರು ಮೆಣಸಿನ್ಕಾಯಿ ಹಾಕ್ಕೊತೀನಿ ಚೆನ್ನಾಗಿರುತ್ತೆ ಅಂತ. ಸೊ
ಸ್ವಲ್ಪ ನಿಂಬೆ ರಸ ಸ್ವಲ್ಪ ಹಾಕೊಳ್ಳಿ, ಜಾಸ್ತಿ ಬೇಡ, ಯಾಕಂದರೆ ಚಾಟ್ ಮಸಾಲ ಹಾಕ್ಕೊಂಡಿದ್ದೀವಲ್ಲ ಅದರಲ್ಲಿ ಉಪ್ಪು ಹುಳಿ ಇರುತ್ತೆ. ಸ್ವಲ್ಪ ಸಣ್ಣಗೆ ಹೆಚ್ಚಿರೋ ಅಂಥ ಸೌತೆಕಾಯಿ ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡೋಣ. ಇದಕ್ಕೆ ಬೇಕಂದರೆ ನೀವು ಸ್ವಲ್ಪ ಮೇಲ್ಗಡೆ ಸೇವ್ ಉದುರಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಮನೇಲಿರೋ ಕಡಲೆಕಾಯಿನ ಬೇಯಿಸ್ಕೊಳ್ಳೋದು, ಸ್ವಲ್ಪ ಏನೇನು ಬೇಕೋ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ತಿನ್ನೋಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡಿದ್ರಲ್ಲ, ಹೆಲ್ದಿ ಸ್ನ್ಯಾಕ್ಸು ರೆಡಿ ಆಗೋಯ್ತು. ಸೊ ಇದೆಲ್ಲ ತುಂಬಾ ಸಿಂಪಲ್, ಏನು ಕಾಂಪ್ಲಿಕೇಶನ್ ಇಲ್ಲ, ತಿನ್ನೋಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಬಾಯ್ಲ್ಡ್ ಪೀನಟ್ಟು ಈ ಥರ ಎಲ್ಲ ಈ ಮಸಾಲ ಎಲ್ಲ ಹಾಕ್ಕೊಂಡ್ರೆ. ಸೊ ತಿನ್ಬಿಟ್ಟು ನೋಡೋಣ ಹೆಂಗಾಗಿದೆ ಅಂತ. ಸಕ್ಕತ್ತಾಗೋಗಿದೆ. ಈವ್ನಿಂಗ್ ತಿನ್ನೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಮೇಲೆ ಬೇಕಂದರೆ ಸ್ವಲ್ಪ ಸೇವನ್ನ ಉದುರಿಸ್ಕೊಳ್ಳಿ, ಸಖತ್ತಾಗಿರುತ್ತೆ. ಹೇಳಿದ್ರೆ ಇತ್ತೀಚೆಗೆ ನೀವು ಈ ಕಾರ್ಟ್ಗಳಲ್ಲಿ ಈಗ ಚುರುಮುರಿ ಮತ್ತು ಟಿಕ್ಕಿಪುರಿ ಎಲ್ಲ ಮಾರ್ತಾರಲ್ಲ, ಆ ಕಾರ್ಟ್ಗಳಲ್ಲಿ ನೋಡ್ಬೋದು. ಸೊ ಹೆಸರುಕಾಳು ಚಾಟ್ ಅಂತ ಹೇಳಿ ಇಟ್ಕೊಂಡಿರ್ತಾರೆ. ಸೊ ಇದು ಒಂದು ಸ್ಪ್ರೌಟ್ಸ್ದು ಮಾಡ್ತಾ ಇರೋದು. ಇದಂತೂ ನನ್ನ ಫೇವ್ರೇಟ್ ಅಂತ ಹೇಳ್ಬೋದು. ಆ್ಯಕ್ಚುಲಿ ನಾನು ಪ್ರೆಗ್ನೆನ್ಸಿಗೆ ಮುಂಚೆ ಪ್ರತಿ ವಾರಕ್ಕೊಂದ್ಸತಿ ಇಲ್ಲ 2 ಸಲ ಇದು ತಿಂತಾಯಿದ್ದೆ. ನನಗಂತೂ ತುಂಬ ಇಷ್ಟ, ಮತ್ತು ರಿಚ್ ಇನ್ ಪ್ರೋಟೀನ್ ಇದು, ಮೊಳಕೆ ಕಟ್ಟಿದ ಕಾಳು. ಸೊ ಇದರಲ್ಲಿ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ತುಂಬಾ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ವೆಜಿಟೇರಿಯನ್ಸ್ ಎಲ್ಲ ಇವಾಗ ಚಿಕನ್ನು ಮತ್ತು ಎಗ್ಗೆಲ್ಲ ತಿನ್ನಲ್ವಲ್ಲ, ಅಂಥವ್ರಿಗೆಲ್ಲ ಬೆಸ್ಟ್ ಇದು ಅಂತ ಹೇಳ್ಬೋದು. ನೀವು ಚೆನ್ನಾಗಿ ವಾಶ್ ಮಾಡಿ ಒಂದೇ ಒಂದು ದಿನ ಮೊಳಕೆ ಕಟ್ಟಿಟ್ರೆ ಆಯಿತು, ಚೆನ್ನಾಗಾಗುತ್ತೆ. ಈ ಥರ ಮೊಳಕೆ ಬಂದಿರುತ್ತೆ. ಬಟ್ ಪ್ರೆಗ್ನೆಂಟ್ ಇರೋರು ಇಲ್ಲ ಬ್ರೆಸ್ಟ್ ಫೀಡಿಂಗ್ ಇದ್ದರೆ ಆದಷ್ಟು ಈ ಥರ ಹಸಿ ತಿನ್ನೋದನ್ನ ಅವಾಯ್ಡ್ ಮಾಡಿ ಬೇಯಿಸ್ಕೊಂಡು ತಿಂದರೆ ಒಳ್ಳೆಯದು. ಇವಾಗ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸಣ್ಣಗೆ ಹೆಚ್ಚಿರೋಂಥ ಈರುಳ್ಳಿ, ಒಂದು 4 ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ, ಮತ್ತು ಸಣ್ಣಗೆ ಹೆಚ್ಚಿರೋ ಸೌತೆಕಾಯಿ, ಮತ್ತು ಸ್ವಲ್ಪ ದಾಳಿಂಬೆ ಹಣ್ಣು ಹಾಕೋಬೇಕು. ಇದಕ್ಕೆ ಸಖತ್ತಾಗಿರುತ್ತೆ. ಈ ದಾಳಿಂಬೆ ನೋಡಿ ಹೆಂಗಿದೆ, ಇದಕ್ಕೆ ನಾನೇ ರಕ್ತ ಕೊಡಬೇಕು ಹಂಗಿದೆ. ಅದೇನೋ ಗೊತ್ತಿಲ್ಲ, ಅಲ್ಲಿ ಕಟ್ ಮಾಡಿ ಇಟ್ಟಾಗ ಸಖತ್ತಾಗಿರುತ್ತೆ. ತೊಗೊಂಡು ಬಂದು ನೋಡಿದ್ರೆ ಈ ಥರ ಇರುತ್ತೆ. ನನಗಂತೂ ಎಷ್ಟೊಂದು ಸಲ ಇದೇ ಥರ ಸ್ಕ್ಯಾಮ್ ಆಗಿದೆ. ನಿಮಗೂ ಆಗಿದೆಯಾ ಏನು ಕಮೆಂಟ್ ಮಾಡಿ. ಸೊ ಇದಕ್ಕೆ ದಾಳಿಂಬೆ ಹಾಕ್ಕೊಂಡ್ರೆ ತಿನ್ನುವಾಗ ತುಂಬ ಚೆನ್ನಾಗಿರುತ್ತೆ. ಹಸಿ ಇರುತ್ತಲ್ಲ ಒಂಥರ ಅನಿಸುತ್ತೆ ಟೇಸ್ಟು ನಿಮಗೆ. ಸೊ ಈ ಥರ ದಾಳಿಂಬೆ ಹಾಕ್ಕೊಂಡ್ರೆ ಸ್ವಲ್ಪ ಮಧ್ಯೆ ಸ್ವೀಟ್ನೆಸ್ ಸಿಗುತ್ತಲ್ಲ, ಸಖತ್ತಾಗಿರುತ್ತೆ. ಮಸಾಲಾಗೆ ಸ್ವಲ್ಪ ಪೆಪ್ಪರ್ ಪುಡಿ, ಸ್ವಲ್ಪ ಚಾಟ್ ಮಸಾಲ, ಮತ್ತು ಸ್ವಲ್ಪ ನಿಂಬೆ ರಸ. ಖಾರಕ್ಕೆ ಸ್ವಲ್ಪ ನಾನು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊತಿದ್ದೀನಿ, ಇದ್ರೂ ನಡೆಯುತ್ತೆ. ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದನ್ನ. ಮತ್ತು ನೀವು ಸೌತೆಕಾಯಿ ಹಾಕಿರ್ತೀರ, ಅದರಿಂದ ನಿಮಗೆ ಫೈಬರ್ ಎಲ್ಲ ಸಿಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸೊ ಒಂದು ಒಳ್ಳೆ ಹೆಲ್ದಿ ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ನಿಮಗೆ ಬೇಕಂದರೆ ಸ್ವಲ್ಪ ಪೊಮೊಗ್ರೆನೇಟ್ ಜಾಸ್ತಿನೇ ಹಾಕ್ಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ತಿನ್ನೋಕ್ಕೆ. ಸೊ ನಮ್ಮ ಸ್ಪ್ರೌಟ್ಸ್ ಚಾಟು ರೆಡಿಯಾಗೋಯ್ತು. ಇದಕ್ಕೂ ನೀವು ಬೇಕಂದರೆ ಸ್ವಲ್ಪ ಸೇವ್ ಹಾಕ್ಕೋಬೋದು. ಚಳಿಗೆ ಏನಾದರೂ ತಿನ್ಬೇಕಂತ ಅನ್ನಿಸ್ತಾ ಇರುತ್ತಲ್ಲ, ಅದಕ್ಕೆ ಸಾಯಂಕಾಲ ಇವಾಗ ಚುರುಮುರಿ ಮಾಡ್ತಾ ಇದ್ದೀನಿ. ಸೊ ನನ್ನ ಸ್ಟೈಲಲ್ಲಿ ನಾನು ಯಾವ ಥರ ಮಾಡ್ತೀನಿ ಸಿಂಪಲಾಗಿ ಮನೆಯಲ್ಲಿ ತೋರಿಸ್ತೀನಿ. ಸೊ ಯಾವಾಗಲೂ ಇದೇ ಮೆಥಡಲ್ಲಿ ಮಾಡೋದು. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಈರುಳ್ಳಿ ಒಂದು, ಮತ್ತು ಸ್ವಲ್ಪ ಒಂದು ಟೊಮೊಟೊ, ಮತ್ತು ಒಂದು ಕ್ಯಾರೆಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟು ಮೇನ್ ಇಂಗ್ರೀಡಿಯೆಂಟು. ಇಲ್ಲಿ ನೋಡಿ ಬೆಲ್ಲನ ಇವಾಗ ಸ್ವಲ್ಪ ಕಾಯಿಸ್ಕೊತೀನಿ, ಒಂಚೂರು ನೀರು ಹಾಕ್ಬಿಟ್ಟು. ಆ್ಯಕ್ಚುಲಿ ಇವಾಗ ಹೊರಗಡೆ ಎಲ್ಲ ನಮಗೆ ಸ್ವಲ್ಪ ಸ್ವೀಟ್ ಚಟ್ನಿ ಮತ್ತು ಗ್ರೀನ್ ಚಟ್ನಿ ಎಲ್ಲ ಹಾಕ್ತಾರಲ್ಲ, ನಾವು ಅದೆಲ್ಲ ಮಾಡ್ಕೊಂಡು ಕುತ್ಕೊಂಡ್ರೆ ಲೇಟ್ ಆಗುತ್ತೆ. ಮಾಡೋದಿಬ್ರಿಗೆ ಇಷ್ಟೇ ಚುರುಮುರಿಗೆ, ಅದು ನಾವು ಹುಣಸೆ ಹುಳಿ ತೆಗೆದು ಅದು ಬೆಲ್ಲಕ್ಕೆ ಹಾಕಿ ಕುದಿಸಿ ಅದೆಲ್ಲ ಲಾಂಗ್ ಪ್ರೊಸೀಜರು. ಸಿಂಪಲಾಗಿ ತೋರಿಸ್ತೀನಿ ನೋಡಿ. ನಾನು ಗ್ರೀನ್ ಚಟ್ನಿನೂ ಮಾಡ್ಕೊಳಲ್ಲ. ನಿಮಗೆ ಬೇಕಂದ್ರೆ ನೀವು ಗ್ರೀನ್ ಚಟ್ನಿನ 1-2 ಹಸಿರು ಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಇದನ್ನ ಹಾಕಿ ಗ್ರೈಂಡ್ ಮಾಡ್ಕೊಂಡ್ರೆ ಆಗುತ್ತೆ. ಬಟ್ ನಾನಿವಾಗ ಸಿಂಪಲಾಗಿ ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಒಂದು ಪಾತ್ರೆ ತಗೋಬೇಕು ಸಂಜೆ, ಹಿಂಗೆ ಮಿಕ್ಸ್ ಮಾಡಕ್ಕೆ. ನಾವು ಇದು ತಪ್ಪಲಿ ಇಟ್ಕೊಂಡಿದ್ದೀನಿ, ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಅಂತ. ಚುರುಮುರಿ ಮಾಡೋಕ್ಕೆ ಒಂದು ತಗೋಬೇಕು. ಎಲ್ಲದನ್ನು ಇದರೊಳಗಡೆ ಹಾಕೊಳ್ಳೋಣ ಫಸ್ಟ್. ಹಾಕ್ಕೊಂಡು ಎಲ್ಲದನ್ನು ಮಿಕ್ಸ್ ಮಾಡಿಬಿಟ್ಟು ಇವಾಗ ಇದಕ್ಕೆ ಮಸಾಲ ತೋರಿಸ್ತೀನಿ ಬನ್ನಿ. ಇದಕ್ಕೆ ಸ್ವಲ್ಪ ಉಪ್ಪು, ಆಮೇಲೆ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ಹಾಕೊಳ್ಳಿ. ನಮ್ಮನೆ ಖಾರ ಜಾಸ್ತಿ ಇದೆ, ಅದಕ್ಕೆ ಸ್ವಲ್ಪ ಹಾಕೊತಾ ಇದ್ದೀನಿ. ಚಾಟ್ ಮಸಾಲ ನೋಡಿ. ಈ ಬೆಲ್ಲದ್ದು ಈ ತರ ಕುದ್ದಿದೆ, ಒಂದ್ 2 ನಿಮಿಷ ಬಿಟ್ರೆ ಈ ತರ ಆಗುತ್ತೆ. ಸ್ವಲ್ಪ ಸ್ವೀಟ್ನೆಸ್ಗೆ ಸ್ವಲ್ಪ ಇದನ್ನ
ಇದರೊಳಗೆ ಮಿಕ್ಸ್ ಮಾಡ್ಕೊತೀನಿ. ಮತ್ತೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ, 1/4 ಸ್ಪೂನ್ ಇಷ್ಟು ಹಾಕೊಂಡು ಇವಾಗ ಗುರುಗುರುಗುರುಗುರುಗುರ ಅಂತ ತಿರುಗಿಸಿ ಎಲ್ಲ ಮಿಕ್ಸ್ ಆಗ್ಬೇಕು. ನಿಂಬೆಹಣ್ಣು ಹಾಕೊಂಡೇ ಇಲ್ಲ, ಬಾ ಹಾಕೊಂತೀನಿ. ಅರ್ಧ ಹಾಕೊಳ್ಳೋಣ, ಯಾಕಂದ್ರೆ ಆಲ್ರೆಡಿ ಚಾಟ್ ಮಸಾಲ ಹಾಕೊಂಡಿದೀವಲ್ಲ, ಅದ್ರಲ್ಲಿ ಸ್ವಲ್ಪ ಉಪ್ಪು ಖಾರ ಹುಳಿ ಎಲ್ಲ ಇರುತ್ತೆ. ಸೊ ಚುರುಮುರಿ ಮಸಾಲ ರೆಡಿ ಆಯ್ತು. ಉಪ್ಪು ಖಾರ ಹುಳಿ ಏನೇನ್ ಬೇಕೆಲ್ಲ ರೆಡಿ ಆಗಿದೆ. ಆಕ್ಚುಲಿ ಈ ಕಡಲೆಪುರಿ ಯೂಸ್ ಮಾಡೋದು ಅಂದ್ರೆ ಉಪ್ಪಿನ ಕಡಲೆಪುರಿ ಬರುತ್ತಲ್ಲ, ಸಖತ್ ಕ್ರಿಸ್ಪಿ ಆಗಿರುತ್ತೆ ನೋಡಿ. ಡಬಲ್ ಕವರ್ ಹಾಕಿಟ್ಬಿಟ್ರೆ ತಿನ್ಬಿಟ್ಟು ತೋರಿಸ್ತೀನಿ, ಮೈಕ್ ಹಾಕೊಂಡಿದೀನಲ್ಲ ಕುರುಮ್ ಕುರುಮ್ ಅನ್ನತ್ತೆ. ಕೆಲವರು ಸ್ವಲ್ಪ ಸಪ್ಪೆ ಪುರಿ ಬರುತ್ತಲ್ಲ, ಒಂಥರ ಉತ್ತರ ಕರ್ನಾಟಕ ಎಲ್ಲ ಮಾಡ್ತಾರಲ್ಲ, ಅದನ್ನ ಹಾಕ್ತಾರೆ. ಬಟ್ ನಮ್ಗೆ ಈ ಪುರಿನೇ ಅಭ್ಯಾಸ. ಸೊ 40 ರೂಪಾಯಿಗೆ ಎಷ್ಟು ಬೇಕು ಅಷ್ಟು ಹಾಕೋಣ. ಸಂಜು 4 ಇಡಿ ಹಾಕ್ತಾರಲ್ವಾ ಸಂಜು? ಸಾಕಾ ಇಷ್ಟು? ಆಗಿದೆ. ಆಕ್ಚುಲಿ ಹೊರಗಡೆ ಎಲ್ಲ ಇಷ್ಟೊಂದು ಈರುಳ್ಳಿ ಟೊಮೊಟೊ ಎಲ್ಲ ಹಾಕೋದೇ ಇಲ್ಲ, 4 ಉದುರಿಸ್ತಾರೆ. ಸ್ವಲ್ಪ ಈರುಳ್ಳಿ ಟೊಮೊಟೊ ಎಲ್ಲ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ. ಇಷ್ಟೇ ಗೈಸ್, ಸಿಂಪಲ್ ಚುರುಮುರಿ. ಯಾವ ಮಸಾಲ ಗಿಸಾಲ ರುಬ್ಬೋದೇನಿಲ್ಲ. ಚಳಿಗೆ ಒಂದ್ ಪ್ಯಾಕ್ ಕಡಲೆಪುರಿ ತಂದ್ಬಿಟ್ಟು ಮಾಡ್ಕೊಳ್ಳಿ, ತಿನ್ಬಿಟ್ಟು ನೋಡ್ತೀನಿ ಹೆಂಗಿದೆ ಅಂತ. ಸೂಪರ್ ಆಗಿದೆ. ಸ್ವಲ್ಪ ಸ್ವೀಟು, ಸ್ವಲ್ಪ ಖಾರ, ಸ್ವಲ್ಪ ಹುಳಿ, ಕ್ರೇಜ್ ಆಗಿದೆ. ಟ್ರೈ ಮಾಡಿ. ಇದಕ್ಕೆ ನೀವು ಆಕ್ಚುಲಿ ಕಾಂಗ್ರೆಸ್ ಹಾಕೊಂಡ್ರು ಚೆನ್ನಾಗಿರುತ್ತೆ. ಇವಾಗ ಸದ್ಯ ಕಾಂಗ್ರೆಸ್ ಇಲ್ಲ, ಬಟ್ ಖಾರ ಇದೆ, ಹಾಕೊಂತೀನಿ. ಖಾರ ಹಾಕೊಂಡ್ರು ಚೆನ್ನಾಗಿರುತ್ತೆ. ಇದ್ರಲ್ಲಿ ಕಡಲೆ ಬೀಜ ಜಾಸ್ತಿ ಇದೆ ನೋಡಿ. ಈ ತರ ಕಡಲೆ ಬೀಜ ಮತ್ತೆ ಇದು ಕಾಂಗ್ರೆಸ್ ಎಲ್ಲ ಇದ್ರೆ ಚೆನ್ನಾಗಿರುತ್ತೆ. ಸಾಕಿಷ್ಟೆ, ಜಾಸ್ತಿ ಹಾಕೊಂಡ್ರು ಚೆನ್ನಾಗ್ ಅನ್ಸಲ್ಲ, ಸ್ವಲ್ಪ ಇರ್ಬೇಕು. ಸರ್ ಖಾರ ಸಾಕ ನೋಡಿ ಸರ್. ತಿನ್ನೋಣ ಬಾ, ಇದು ಕ್ರಿಸ್ಪಿನೆಸ್ ಹೋಗಷ್ಟರಲ್ಲೇ ತಿನ್ಬೇಕು, ಚೆನ್ನಾಗಿರುತ್ತೆ ಬಾ. ಗೈಸ್, ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆಯೋ, ಟೇಸ್ಟ್ ಅಷ್ಟೇ ಅದ್ಭುತವಾಗಿದೆ. ಹೊರಗಡೆ ಎಲ್ಲ ಇಷ್ಟಕ್ಕೆ 40 ರೂಪಾಯಿ ತಗೊಂತಾರೆ, ಅಂದ್ರೆ ಒಬ್ರು ತಿಂದ್ರೂ ಸ್ಯಾಟಿಸ್ಫೈ ಆಗಲ್ಲ. ಸಿಂಪಲ್ ಆಗಿ ಒಂದು 30 ರೂಪಾಯಿ ಕಡಲೆಪುರಿ ತಗೊಂಡು ಮನೆಯವರೆಲ್ಲ ತಿನ್ಬೋದು. ಸೊ ಚೀಕುಗೂ ಇಷ್ಟ ಆಗಿದೆ ನೋಡಿ. ನಾನು ತೋರಿಸಿದ್ನಲ್ಲ, ಇದೇ ಪ್ರೊಸೀಜರಲ್ಲಿ ಮಾಡಿ ಸಕ್ಕತ್ತಾಗ ಬಂದೆ. ಸಿಂಪಲ್, ಸ್ವಲ್ಪ ಸ್ವೀಟ್ ಹಾಕೊಳ್ಳಿ ಮತ್ತೆ ಸ್ವಲ್ಪ ಆಯಿಲು, ಸಕ್ಕತ್ತಾಗಿರುತ್ತೆ ಮಾತ್ರ. ಇವಾಗ ತಿನ್ಬಿಟ್ಟು ಆಮೇಲೆ ಸಿಗ್ತೇನೆ.